ನೀವು ಮಿಥುನ ರಾಶಿಯ ಗಂಡ ಆಗಿರಲಿ ಅಥವಾ ಹೆಂಡತಿ ಆಗಿರಲಿ ಸುಖ ದಾಂಪತ್ಯ ಜೀವನ ನಿಮಗೆ ಸಿಗಬೇಕು ಅಂತಾದರೆ ಗುರುಗ್ರಹ ನಿಮ್ಮ ಜಾತಕದಲ್ಲಿ ಬಹಳ ಚೆನ್ನಾಗಿರಬೇಕಾಗ್ತದೆ. ನೀವು ಮಿಥುನ ರಾಶಿಯವರಾಗಿದ್ದು ಗುರು ನಿಮ್ಮ ಜಾತಕದಲ್ಲಿ ಮಕರ ರಾಶಿಯಲ್ಲಿದ್ದಾನೆ ಅಂದ್ರೆ ಖಂಡಿತ ಸುಖ ದಾಂಪತ್ಯ ಚಿರ್ಲಿಕ್ಕೆ ಸಾಧ್ಯ ಇಲ್ಲ. ವಿವಾಹವೇ ಸಮಸ್ಯೆ ಆಗುತ್ತೆ. ಕಷ್ಟಪಟ್ಟು ವಿವಾಹ ಮಾಡಿದ್ರೆ ದಾಂಪತ್ಯ ಅಂತೂ ಚೆನ್ನಾಗಿರಕ್ಕೆ ಸಾಧ್ಯ ಇಲ್ಲ. ಅಥವಾ ಧನುರಾಶಿಯಲ್ಲಿ ಕುಜ ಇದ್ದಾನೆ, ಶನಿ ಇದ್ದಾನೆ, ಅಥವಾ ಛಾಯಾಗ್ರಹಗಳಾದ್ರೂ ಪರವಾಗಿಲ್ಲ, ರಾಹುಕೇತುಗಳಿದ್ದಾರೆ, ರವಿ ಇದ್ದಾನೆ ಅಂತಾದ್ರೂ ಪಾಪಗ್ರಹನ ಆಗ್ಬಿಡ್ತಾನೆ. ಸೊ ಅದರಿಂದ ಮಿಥುನ ರಾಶಿಯವರ ಜಾತಕದಲ್ಲಿ ಧನುರಾಶಿಯಲ್ಲಿ ಏನಾದರೂ ಪಾಪಗ್ರಹಗಳಿದ್ರು ಸುಖ ದಾಂಪತ್ಯ ಜೀವನ ಇರೋದಿಲ್ಲ. ಆದಷ್ಟು ಸಮಸ್ಯೆಗಳಾಗ್ತಾ ಇದೆ, ಡಿವೋರ್ಸ್ ವರೆಗೂ ಹೋಗಿ ಬಂದ್ಬಿಟ್ಟಿದೆ, ಏನ್ ಮಾಡ್ರೂ ಗೊತ್ತಾಗ್ತಾ ಇಲ್ಲ, ಮಕ್ಕಳು ಬೇರೆ ಇದ್ದಾರೆ ಅಥವಾ ಮಕ್ಕಳು ಇನ್ನೂ ಆಗಿಲ್ಲ, ದಾಂಪತ್ಯ ಉಳಿಸ್ಕೊಳ್ಳೋದು ಹೆಂಗೆ, ನಾನು ಹೆಂಗೆ ಸರಿ ಮಾಡ್ಕೊಳ್ಳೋದು ಅನ್ನೋ ಪ್ರಶ್ನಾರ್ಥಕ ಚಿಹ್ನೆ ಇರಬಹುದು. ಬಟ್ ನಾನು ಹೇಳ್ತೇನೆ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಡಾಗ, ಯಾಕಂದ್ರೆ ಗಂಡಂದು ವೈಯಕ್ತಿಕ ಜಾತಕ ಪರಿಶೀಲನೆ ಆಗಬೇಕು, ಹೆಂಡತಿದು ವೈಯಕ್ತಿಕ ಜಾತಕ ಪರಿಶೀಲನೆ ಆಗಬೇಕಾಗ್ತದೆ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಬರೀ ಮಿಥುನ ರಾಶಿ ಅಷ್ಟೇ ಅಲ್ಲ, ನಿಮ್ದೊಂದು ಲಗ್ನ ಬೇರೆ ಇರ್ತದೆ. ಸೊ ನಿಮ್ಮ ಲಗ್ನ ಬೇರೆ ಆಗಿದ್ದು ಲಗ್ನದಿಂದ ಸಪ್ತಮಾಧಿಪತಿ ಚೆನ್ನಾಗಿದ್ದಾನೆ, ಲಗ್ನದಿಂದ ಸಪ್ತಮದಲ್ಲಿ ಶುಭ ಗ್ರಹಗಳೇನಾದ್ರೂ ಇದೆ, ಒಳ್ಳೆಯ ಗಜಕೇಸರಿ ಯೋಗ ಇದೆ ನಿಮಗೆ ಅಂತಾದ್ರೂ ಸಹ ನಿಮಗೆ ಸುಖ ದಾಂಪತ್ಯ ಜೀವನ ಅನುಕೂಲ ಆಗ್ತದೆ. ಇನ್ನೊಂದಿಷ್ಟು ಅನುಕೂಲ ಮಾಡಬಹುದು ಅಂದ್ರೆ ನಾವು ಪರಿಹಾರ ಮಾಡೋದು ಚೆನ್ನಾಗಿ ಕೆಲಸ ಮಾಡ್ತದೆ. ಆದ್ರೆ ಏನಾಗಬೇಕು ಅಂದ್ರೆ ಫಸ್ಟ್ ಗಂಡ ಹಾಗೂ ಹೆಂಡತಿ, ಯಾಕೆಂದ್ರೆ ದಾಂಪತ್ಯ ಅಂದ್ರೆ ಚಿಟಿಕೆ ಅಲ್ಲ, ಚಪ್ಪಾಳೆ, ಎರಡು ಕೈಯೂ ಸೇರ್ಬೇಕಾಗ್ತದೆ. ಸೊ ಅದರಿಂದ ಗಂಡ ಹಾಗೂ ಹೆಂಡತಿ ಇಬ್ಬರದ್ದು ಜಾತಕ ಪರಿಶೀಲನೆ ಮಾಡಿದಾಗ ಏನಕ್ಕೆ ಇವರಿಬ್ಬರ ಮಧ್ಯೆ ದಾಂಪತ್ಯ ಕಲಹಗಳಾಗ್ತಾ ಇದೆ. ಕೆಲವಷ್ಟು ಬಾರಿ ಏನಾಗ್ಬಿಡುತ್ತೆ, ಸಪ್ತಮದಲ್ಲಿ ಯಾವುದು ಪಾಪಗ್ರಹಗಳು ಇಲ್ದಿದ್ರು ವೈಯಕ್ತಿಕ ಜಾತಕದಲ್ಲಿ ಶುಕ್ರಾದಿತ್ಯ ಸಂಧಿ ಬಂದ್ಬಿಡ್ತದೆ, ಗಂಡನಿಗೋ ಹೆಂಡತಿಗೂ ಬಂದ್ಬಿಡ್ತದೆ. ಹಾಗಿದ್ದಾಗಲೂ ಸಹ ಏನಾಗ್ಬಿಡುತ್ತೆ, ಏನೋ ಜಗಳ ಮನಸ್ತಾಪ ಡಿವೋರ್ಸ್ ವರೆಗೂ ಹೋಗ್ಬಿಡುತ್ತೆ. ಬಟ್ ನಾವು ಅದನ್ನೆಲ್ಲ ಸರಿಯಾಗಿ ಗುರುತಿಸಿ ಪರಿಹಾರ ಮಾಡಿದಾಗ ದಾಂಪತ್ಯ ಮತ್ತೆ ಸರಿ ಹೋಗುತ್ತೆ. ಸೊ ಆದ್ರಿಂದ ನೀವು ಮಿಥುನ ರಾಶಿಯವರಾಗಿದ್ದು ದಾಂಪತ್ಯ ಸಮಸ್ಯೆಗಳಿದ್ರೆ, ಅಥವಾ ನಿಮ್ಮ ಮಕ್ಕಳು ಮಿಥುನ ರಾಶಿಯವರಾಗಿದ್ದು ಅವರಿಗೆ ದಾಂಪತ್ಯ ಸಮಸ್ಯೆ ಉಂಟಾಗ್ತಿದೆ ಅಂತಾದ್ರೆ ಖಂಡಿತವಾಗಿ ಒಮ್ಮೆ ಮೊದಲು ಅವರಿಬ್ಬರ ಅಂದ್ರೆ ಗಂಡ ಹೆಂಡತಿ ಇಬ್ಬರ ಜಾತಕ ಪರಿಶೀಲನೆಯನ್ನು ಮಾಡಿಸಿ ನೇರವಾಗಿ ಬಂದು ನನ್ನ ಭೇಟಿ ಮಾಡಬಹುದು, ಅಥವಾ ಫೋನ್ ಕನ್ಸಲ್ಟೇಷನ್ ತಗೋಬಹುದು. ಯಾಕಂದ್ರೆ ನೇರವಾಗಿ ಬರಬೇಕಂದ್ರೆ ಬೆಂಗಳೂರು ನೆಲಮಂಗಲ ಬರಬೇಕು, ಇಲ್ಲ ನೀವು ದೂರ ಆಗ್ತದೆ ನಾನು ಫೋನ್ ಕನ್ಸಲ್ಟೇಷನ್ ತೊಳ್ತೇನೆ ಅಂದ್ರೆ ಫೋನ್ ಕನ್ಸಲ್ಟೇಷನ್ ಸಹ ಖಂಡಿತವಾಗಿ ನಿಮಗೆ ಕೊಡ್ತಾರೆ. ಫೋನ್ನಲ್ಲಿ ನಾನು ನಿಮಗೆ ಜಾತಕವನ್ನು ತಯಾರು ಮಾಡಿ, ಗಂಡ ಹೆಂಡತಿ ಇಬ್ಬರು ಜಾತಕ ತಯಾರು ಮಾಡಿಕೊಂಡು ಏನೇನು ಸಮಸ್ಯೆ ಇದೆ, ಏನು ಪರಿಹಾರ ಅನ್ನುವಂಥದ್ದು ಸ್ಪಷ್ಟವಾಗಿ ಬರೆದು ಕೊಡ್ತೇನೆ. ಖಂಡಿತವಾಗಿ ನೀವು ಈಸಿಯಾಗಿ ಸುಲಭವಾಗಿ ಪರಿಹಾರ ಮಾಡಿಸ್ಕೊಂಡ್ರೆ ಸುಖ ದಾಂಪತ್ಯ ಖಂಡಿತವಾಗಿ ಇರಲಿದೆ. ಒಳ್ಳೆಯದಾಗಲಿ. ನಮಸ್ಕಾರ.